ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ಅಂದರೆ ಎಲ್ಲ ಲೇಡೀಸ್ಗಳೇ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ನಾನು ಮತ್ತು ನಮ್ಮಮ್ಮ ನನ್ನ ಮಕ್ಕಳೆಲ್ಲ ಬೆಂಗಳೂರಿಂದ ಬಂದ್ವಿ. ಅಂದರೆ ಕನಕಪುರದ ಪಕ್ಕನೇ ಕಳ್ಳಳ್ಳಿ ಅಂತ ಇದೆ, ಅಲ್ಲಿಂದ ನನ್ನ ತಂಗಿ ಮತ್ತು ನಮ್ಮ ಆಂಟಿಯರೆಲ್ಲ ಬಂದರು. ಅದಾದಮೇಲೆ ಮುಳ್ಳಳ್ಳಿಯಿಂದ ಅವರು ಚೈತ್ರ ಮತ್ತು ಅವ್ರ ಮಗಳು ಬಂದಿದ್ದರು. ಎಲ್ಲರೂ ಹೊರಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಬಸ್ ಕನಕಪುರದಲ್ಲಿ ಕಾದ್ವಿ ಒಂದು ಬಸ್ಸು ಕೂಡ ಸಿಕ್ಕಿಲ್ಲ. ಲಾಸ್ಟು ಮಳವಳ್ಳಿ ಬಸ್ ಸಿಕ್ತು. ಮಳವಳ್ಳಿ ಬಸ್ ಹತ್ತಿ ಹೋಗಿದ್ವಿ. ಮಳವಳ್ಳಿ ಬಸ್ ಹೋದ್ಮೇಲೆ ಮತ್ತೆ ಮಳವಳ್ಳಿಲಿ ಕೊಳ್ಳೇಗಾಲ ಬಸ್ ಹತ್ವಿ. ಅಲ್ಲೂ ಕೂಡ ಮಹದೇಶ್ವರನ ಬೆಟ್ಟದ್ದು ತುಂಬಾ ರಶ್ ಇರ್ತಾಯಿತ್ತು. ಇನ್ಯಾವುದಕ್ಕೂ ಹತ್ತಕ್ಕಾಗ್ತಾ ಇರಲಿಲ್ಲ. ಮಕ್ಕಳು ಕಟ್ಕೊಂಡು ಹೋಗ್ಬೇಕಾಗಿತ್ತಲ್ವ, ಎಳೆ ಪಾಪು ಕೂಡ ಇತ್ತು, ಆಗ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಕೊಳ್ಳೇಗಾಲಕ್ಕೆ ಹೋದ್ವಿ. ಕೊಳ್ಳೇಗಾಲದಲ್ಲೂ ಕೂಡ ವಿಪರೀತ ರಶ್ ಇತ್ತು. ಅಲ್ಲೂ ಹೆಂಗೋ ಮಾಡಿ ನಾನು ಮತ್ತು ಇನ್ನೊಬ್ಳು ನನ್ನ ತಂಗಿ ಇದ್ದಾಳೆ, ಫಸ್ಟ್ ಹತ್ತಿ ಸೀಟ್ ಹಾಕಿದ್ವಿ. ಸೀಟ್ ಹಾಕಾದ್ಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತೆಲ್ಲ ಹೋದ್ವಿ. ನೈಟ್ 8:30 ಆಗಿತ್ತು ನಾವು ಹೋದಾಗ. ನೋಡಿ ಎಷ್ಟು ಅಂದರೆ ಏನು ವ್ಯೂ ಅಲ್ಲಿ ಮಹದೇಶ್ವರನ ಬೆಟ್ಟ ಏನು ಸಖತ್ತಾಗಿ ಕಾಣ್ತಿತ್ತು ಅಂತ, ಅಂದರೆ ಬೆಟ್ಟದಿಂದ ಇಳಿಬೇಕಾದ್ರೆ. ಅದಾದಮೇಲೆ ಬಸ್ ಬಂತು, ನಿಲ್ಲಿಸ್ತು. ನನ್ನ ಫೋನು ನನ್ನ ತಂಗಿ ಕೈ ಕೊಟ್ಟಿದ್ದೆ, ಅವಳು ವೀಡಿಯೋ ಮಾಡಿಕೊಟ್ಟಿದ್ದಾಳೆ. ನಾನಂತೂ ಫೋನ್ ಮುಟ್ತಾನೇ ಇರಲಿಲ್ಲ, ನನ್ನ ತಂಗಿನೇ ಎಲ್ಲ ಮಾಡಿಕೊಟ್ಲು. ಅದಾದಮೇಲೆ ಹೋಗ್ತಾಯಿದ್ವಿ ಬೆಟ್ಟದ ಹತ್ರ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಜದ ಟೈಮ್ ಅಂತ ಹೇಳ್ಬಿಟ್ಟು ಎಲ್ಲ ಅಂದರೆ ಎಲ್ಲ ಊರು ಜನಗಳು ಅಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನೋಡಿ ಒಂಚೂರು ಜಾಗ ಇಲ್ಲ ನಾವು ಮಲ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು, ಫುಲ್ ರಶ್ ಇತ್ತು. ಅಂದರೂ ಸ್ವಲ್ಪ ಹುಡ್ಕೋಣ ಅಂತೇಳ್ಬಿಟ್ಟು ಹುಡ್ಕೋದಕ್ಕೆ ಹೋದ್ವಿ. ಅಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಜಾಗಗಳಿರಲಿಲ್ಲ. ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ಬಂದ್ವಿ. ಹಾಗೆ ಬಂದು ಊಟದ ಹತ್ರನೂ ನೋಡಿದ್ರೆ ತುಂಬಾ ರಶ್ ಇತ್ತು. ಕ್ಯೂನಲ್ಲಿ ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಅಂದರೂ ಕೂಡ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಊಟ ಮುಗಿಸ್ಕೊಂಡ್ವಿ. ನೈಟೆಲ್ಲ ಮಲಗಿದ್ದಾದ್ಮೇಲೆ ಎಲ್ಲರೂ ಸ್ನಾನಗಳು ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ಹಾಗೆ ನನ್ನ ತಂಗಿ ಇದು ಒಂದಿರಲಿ ಕ್ಲಿಪ್ಪಿಂಗ್ಸ್ ಅಂತ ತಗೊಂಡ್ಳು. ಎಲ್ಲರೂ ರೆಡಿಯಾಗಿ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅಂದರೆ ನೈಟ್ ನಾವು ದರ್ಶನನೇ ಕೂಡ ಮಾಡಿರಲಿಲ್ಲ. ಅಂದರೆ ನೈಟ್ ಲೇಟಾಗಿ ಬಂದ್ವಿ, ಮಕ್ಳಿಗೆಲ್ಲ ಊಟ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ದರ್ಶನ ಮಾಡಿರಲಿಲ್ಲ. ಈಗ ಹೋಗೋಣ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ. ಅಲ್ಲೂ ಕೂಡ ಈಗ ಅಭಿಷೇಕ ಮಾಡಿ ಈಗ ಅಲಂಕಾರ ಮಾಡ್ತಿದ್ದಾರೆ, ಈಗ ಬಿಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಆನೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಆನೆ ನೋಡ್ಕೊಂಬರೋಕ್ಕೆ ಹೋಗ್ತಾಯಿದ್ವಿ. ಬಿಟ್ಟು ಬಂಟು ಒಳಗಡೆ ಅವನೇ ಪೋಸ್ ಹೆಂಗ್ ಕೊಡ್ತದ ನೋಡ್ಬೇಕಿದು. ಬರೀ ಹೋಗೋಣ. ಬರ್ರಿ ಫೋಟೋ ಪೋಜ್ ಆಯ್ತು ಬರ್ರಿ. ಬಿಟ್ಟು ಇಲ್ಲೋಡ ಮೋಯ್ ಏನ್ ಕೂಡ ಹಿಡ್ಕೊಂಡು ಕರ್ಕೊಯ್ತದವ. ಹಾ ರೆಡಿ ಮಾಮಿ. ಹಾಂ ರೆಡಿ ಮುಂದೆ ಬನ್ನಿ. ಹಾಂ ಚಲೋ
ಎಲ್ಲ ಆಯಿತು. ದರ್ಶನ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನು ಹೊರಡೋ ಟೈಮ್ ಆಯಿತು. ಮಕ್ಕಳು ಕಟ್ಕೊಂಡು ಬೇಗ ಹೋಗಬೇಕಾಗಿತ್ತು. ಕರ್ಕೊಂಡು ಹೋಗಿಲ್ಲ ಅಂದರೆ ಲೇಟ್ ಆಗುತ್ತೆ. ಇನ್ನು ನೈಟ್ ನಾವು ಬೆಂಗ್ಳೂರಿಗೆ ಹೋಗೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. 10:30ಗೆಲ್ಲ ಹೊರಟ್ಬಿಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.